ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಗುರು 4-5 ವರ್ಷದಿಂದ 5-6 ವರ್ಷದಿಂದ ವಿಡಿಯೋಸ್ ಮಾಡ್ತಾನೆ ಇದ್ದೀನಿ. ನಾನು ಯೂಟ್ಯೂಬಲ್ಲೂ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಬೇರೆ ಥರನೇ ವಿಡಿಯೋಸ್ ಮಾಡ್ತೀನಿ, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇಲ್ಲೇ ಬೇರೆ ಥರ, ಅಲ್ಲೇ ಬೇರೆ ಥರ. ಇಲ್ಲೆಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಆಯಿತು ಅಂದರೆ ಅಲ್ಲಿ ಕಂಪ್ಲೀಟ್ಲಿ ಒಂಥರ ಪರ್ಸ್ನಲ್ ಲೈಫ್ ಸ್ಟೈಲ್ ರಿಲೇಟೆಡ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಾನು ಯಾವತ್ತೂ ಹೇಳಿಲ್ಲ ನಿಮಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಬೇಕಿದ್ರೆ ಫಾಲೋ ಮಾಡ್ಕೊಬಹುದು. ಏನಲ್ಲೇನು ಫಾಲೋ ಮಾಡಲೇಬೇಕು ಅಂತೇನಿಲ್ಲ, ಇಷ್ಟ ಬಂತು ಅಂದರೆ ಫಾಲೋ ಮಾಡ್ಕೊಬೋದು. ಸೈಕ್ ಆಗೋದೆ ಸೈಕ್ ಆಗೋಗ್ಬಿಟ್ಟೆ. ಈ ಥರ ಸೀನು ನಾನು 5-6 ವರ್ಷದ ವಿಡಿಯೋ ಮಾಡ್ತೀನಿ, ಯಾವುದೇ ಒಂದು ಗಿಫ್ಟ್ ಬಂದಿರಲಿಲ್ಲ ಗುರು ನನಗೆ. ಯಾವುದೇ ಒಂದು ಗಿಫ್ಟು ಯಾರ ಕಡೆ ಏನಕ್ಕೆ ಕೊಡಬೇಕು, ಗಿಫ್ಟನ್ನು ಕೊಡಬೇಕು. ಯಾರು ಏನಕ್ಕೆ ಕೊಡಬೇಕು ಗಿಫ್ಟಾ? ನಾವೇನಾದ್ರು ಕೊಡ್ತೀವ ನಿಮಗೆ ಗಿಫ್ಟಾ? ಇಲ್ಲ ತಾನೆ. ಯಾರು ಏನಕ್ಕೆ ನಮಗೆ ಗಿಫ್ಟ್ ಕೊಡಬೇಕು? ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾವತ್ತೂ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಒಬ್ಬರು ಈ ಗಿಫ್ಟ್ ತೊಗೊಂಬಂದು ಕೊಡಬೇಕು, ನಮ್ಮ ಫಾಲೋವರ್ಸು ಅದು ಸಬ್ಸ್ಕ್ರೈಬರ್ಸ್ ಯಾರು ಕೊಡಬೇಕು ಅಂತ. ಅವ್ರ ವಿಡಿಯೋ ನೋಡೋದೇ ಒಂಥರ ಖುಷಿ ನನಗೆ. ವಿಡಿಯೋ ನೋಡ್ತಾವ್ರೆ ಅಂತಂದರೆ, ಎಂಟರ್ಟೈನ್ಮೆಂಟ್ ತೊಗೊತಾವ್ರೆ ಅಂತಂದರೆ, ಒಂದು ಇನ್ಫಾರ್ಮೇಷನ್ ಏನೋ ಒಂದು ತೊಗೊತಾವ್ರೆ ಅಂತ ನಮ್ಮಿಂದ, ಅದೇ ಒಂಥರ ಖುಷಿ ನಮಗೆ. ಅವ್ರ ಮುಖದಲ್ಲಿ ನಗು ಬರ್ತಾ ಇದೆ ಅಂದರೆ ಅದೇ ಒಂಥರ ಖುಷಿ. ಗಿಫ್ಟ್ ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವನೇ ಅಲ್ಲ. ಬಟ್ ಈ ಥರ ಒಂದು ಗಿಫ್ಟ್ ಬರುತ್ತೆ ಅಂತ ನಾನು ಜೀವಮಾನದಲ್ಲಿ ಅನ್ಕೊಂಡಿರಲಿಲ್ಲ ಗುರು, ಜೀವಮಾನದಲ್ಲಿ ಅನ್ಕೊಂಡಿರಲಿಲ್ಲ. ಸೊ ಆ ಥರ ಒಂದು ಗಿಫ್ಟ್ ಬಂದಿದೆ ನನಗೆ, ಅದು ಹುಡುಗಿ ಕಡೆಯಿಂದ. ಸೊ ಒಂದು ಚಿಕ್ಕ ಗ್ಲಿಮ್ಸ್ ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಇವತ್ತು ಒಂದು ಹುಡುಗಿ ನನ್ನ ಬರ್ತ್ಡೇಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಗಿಫ್ಟ್ ಕಳಿಸಿದೆ. ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನನಗೆ ಮುಂಚೆನೆ ಗೊತ್ತು, ಯಾಕಂದ್ರೆ ಇದು ನಮ್ಮ ಫಾಲೋವರ್ ಕಳಿಸಿರೋ ಗಿಫ್ಟ್ ಗೆ ಏನು ಆಗ್ಬಾರ್ದು ಅಂತ ನೋಡಿ ಎಷ್ಟು ಜೋಪಾನ ಮಾಡಿ ಕಳ್ಸವ್ರೆ. ಗಿಫ್ಟ್ ಏನು ಅನ್ಕೊಂಡ್ರಿ, ಆ ಹುಡುಗಿ ರಕ್ತದಿಂದ ಮಾಡಿರೋ ನನ್ನ ಪೇಂಟಿಂಗು. ಆ ಹುಡುಗಿ ನನಗೆ ಇನ್ಸ್ಟಾದಲ್ಲಿ DM ಮಾಡಿ ನಿಮ್ ಬರ್ತ್ಡೇಗೆ ಒಂದು ಗಿಫ್ಟ್ ಇದೆ ಅಂತ ಸಡನ್ ಆಗಿ ಒಂದು ವಿಡಿಯೋ ಕಳಿಸ್ಬಿಡೋದ. ನಾನ್ ನೋಡಿ ಶಾಕು. ಗೊತ್ತಿರೋರ್ಗೆ ಬ್ಲಡ್ ಕೊಡೋಕೆ ಹಿಂದೆ ಮುಂದೆ ನೋಡೋ ಕಾಲ ಇದು. ಅಂತದಲ್ಲಿ ಹುಡುಗಿ ಏನಕ್ಕೆ ಹಿಂಗೆಲ್ಲ ಮಾಡ್ತು ಅಂತ ಸೈಕ್ ಆಗೋದೆ. ಇದು ನೋಡಿ ನಾನು ಆ ಹುಡುಗಿ ಕೇಳಿದೊಂದೇ, ನಿಮ್ಮ ಅಪ್ಪ ಅಮ್ಮಂದು ಯಾವತ್ತಾರು ಈ ತರ ಮಾಡ್ಸಿದೀರಾ ಅಂತ ಕೇಳಿದೆ. ಇಲ್ಲ ಅಂದ್ರು. ಮತ್ ನಂದೇ ಯಾಕೆ ಅಂತ ಕೇಳಿದ್ರೆ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಅನ್ನೋದ. ನನಗೆ ಇದನ್ನ ಕೇಳ್ಬಿಟ್ಟು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಈ ತರ ಎಲ್ಲ ಇಷ್ಟಪಡ್ತಾರೆ ಜನ, ಅದು ಬೆಳಗಾವಿಯಿಂದ ಬೆಂಗಳೂರಿಗೆ ಅಂತ ಅನ್ನಿಸ್ಬಿಡ್ತು. ಅವ್ರಿಗೆ ಬೇಜಾರು ಮಾಡಕ್ಕಂತೂ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಗಿಫ್ಟ್ ನ ಇಸ್ಕೊಂಡೆ. ಶಿಪ್ಪಿಂಗ್ ಅಲ್ಲಿ ಸ್ವಲ್ಪ ಬ್ರೇಕೇಜ್ ಆಗಿತ್ತು, ಇಷ್ಟೊಂದು ಪ್ರೀತಿಯಿಂದ ಕಳ್ಸವ್ರೆ ಅಂತ ನಾನೇ ಸರಿ ಮಾಡ್ಕೊಂಡೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನಗೆ ಇದನ್ನ ನೋಡ್ಬಿಟ್ಟು. ಈ ಸ್ಪೆಷಲ್ ಗಿಫ್ಟ್ ನ ಒಂದು ಸ್ಪೆಷಲ್ ಜಾಗಕ್ಕೆ ಸೇರಿಸಲೇಬೇಕು. ನನ್ನ ರೂಮ್ ಅಲ್ಲೇ ಬೆಸ್ಟ್ ಜಾಗ ಯಾವ್ದು ಅಂತ ಹುಡುಕಿ ಈ ಜಾಗ ಸೆಲೆಕ್ಟ್ ಮಾಡಿದೆ. ಇವತ್ತು ನಾನು ನಿಮ್ ಜೊತೆಲಿ ಇಲ್ಲ, ಬಟ್ ಅದ್ರ ಡಬಲ್ ಪ್ರೀತಿ ಕೊಡ್ತಾ ಇದ್ದೀರಲ್ರ, ಇದಕ್ಕಿಂತ ನನ್ಗೆ ಏನ್ರ ಬೇಕು ಅನ್ನಂಗಿದೆ ಆ ಪೋಸ್ಟ್. ಈ ಫೋಟೋನ ನಾನು ಹೆಂಗ್ ಅಡ್ಜಸ್ಟ್ ಮಾಡಿದೀನಿ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಇಲ್ಲೇ ಮಲ್ಕೊಳದ್ ನಾನು. ಇಲ್ಲಿಂದ ಎದ್ರೆ ಸೀದಾ ಗಣೇಶ ಕಾಣೋದು. ಇವಾಗ ಗಣೇಶನ್ ಜೊತೆ ಫೋಟೋನು ಕಾಣುತ್ತೆ. ಅಲ್ಲ, ಈ ರಕ್ತ ನೋಡ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋಣ ಅಥವಾ ಈ ತರ ಎಲ್ಲ ಇದಾರೆ ಅಂತ ಖುಷಿ ಪಡೋಣ ಗೊತ್ತಾಗ್ತಲ್ಲ ನನಗೆ. ಬಡಾದ್ರು ಸ್ಪೆಷಲ್ ಥ್ಯಾಂಕ್ಸ್ ಟು ಸ್ಪೆಷಲ್ ಪರ್ಸನ್. ನೋಡಿ ಮಗ, ಹಿಂಗಾಯ್ತು ಕತೆ. ನೋಡಿ ಇದೇ ಫೋಟೋ ನೋಡಿ, ಬ್ಲಡ್ಡಲ್ಲಿ ಮಾಡಿರೋವಂಥ ಒಂದು ಪೇಂಟಿಂಗು. ನಾರ್ಮಲ್ ಪೇಂಟಿಂಗ್ ಆದರೆ ಓಕೆ, ಇಲ್ಲ ಗುರು ಏನೋ ಸಿಕ್ಕಾಪಟ್ಟೆ ಇಷ್ಟಪಡ್ತಾವ್ರೆ ಅಂತ ಅನ್ಸುತ್ತೆ. ಬಟ್ ಈ ಬ್ಲಡ್ಡಿಂದ ಎಲ್ಲ ಮಾಡ್ಬಿಟ್ರೆ ಸೈಕಾಗಿ ಹೋಗ್ಬಿಟ್ಟೆ ಗುರು ನಾನು ಒಂದು ಕ್ಷಣ. ಯಾರು ಮಾಡ್ತಾರೆ ಗುರು ಬ್ಲಡ್ಡಿಂದ ಎಲ್ಲ ತಗೊಂಡು ಅಲ್ಲಿ? ಈ ಸ್ವಂತ ಅಪ್ಪ ಅಮ್ಮಗೆ ಮಾಡಬೇಕು ಅಂದರೆ ಯೋಚನೆ ಮಾಡ್ತಾರೆ, ಏನಕ್ಕೆ ಮಾಡಬೇಕು ಗುರು ಅದು ಇದು ಅಂತೆಲ್ಲ ಯೋಚನೆ ಮಾಡೋ ಕಾಲ ಇದು. ಇನ್ಫ್ಯಾಕ್ಟ್ ಬ್ಲಡ್ ಡೊನೇಟ್ ಮಾಡೋದಕ್ಕೇ ಹಿಂದೆ ಮುಂದೆ ಏನೋ ಎಮರ್ಜೆನ್ಸಿ ಇದ್ದಾಗ ಡೊನೇಟ್ ಮಾಡೋದಕ್ಕೆ ಯೋಚನೆ ಮಾಡೋವಂಥ ಕಾಲ ಇದು. ಸೊ ಇಂಥ ಪ್ರಪಂಚದಲ್ಲಿ ಈ ಥರ ಎಲ್ಲ ಮಾಡ್ತಾರಲ್ಲ ಗುರು, ಈ ಥರ ಎಲ್ಲ ಒಂದು ಹುಚ್ಚು ಪ್ರೀತಿನ ಇಟ್ಕೊಂತಾರೆ ಅಂತ ಅನ್ನಿಸ್ಬಿಡ್ತು. ನಿಮ್ಮ ಅಪ್ಪ ಅಮ್ಮಗೆ ಮಾಡಿದರೆ ಆಯ್ತಾ, ನಿಮ್ಮ ಅಪ್ಪ ಅಮ್ಮನ ಫೋಟೋನ ಯಾವತ್ತಾರು ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ ನೀವು ಇಷ್ಟ ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಕೇಳ್ಬಿಟ್ಟು ಒಂದು ಜನ ಹಂಗೆ ಸೈಕಾಗಿ ಹೋಗ್ಬಿಡ್ತು. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಅವರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಅಂತೂ ಹೇಳಿದ್ದೀನಿ. ಅವ್ರಿಗೆ ಬೇಜಾರು ಮಾಡೋಕ್ಕಂತ ನನಗಂತೂ ಇಷ್ಟ ಆಗಲಿಲ್ಲ. ಅವ್ರು ಮೆಸೇಜ್ ಮಾಡಿದ್ದೇನೆ ಹಿಂಗೆ, ನಿಮ್ಮ ಬರ್ತ್ಡೇಗೆ ಒಂದು ಗಿಫ್ಟ್ ಇದೆ, ನಾನು ಕೊಡ್ಬೇಕು, ನಾನು ಅದನ್ನು ಅಷ್ಟೇ ಕೊಡ್ಬೇಕು, ನಾನು ಅಷ್ಟೇ ಅಂತ ಮೆಸೇಜ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಪಟ್ಟನಂಗೆ ಅದೇ, ಬೇರೆ ಏನೂ ಇಲ್ಲ ಟಾಕು. ಗಿಫ್ಟ್ ಇದೆ ಕೊಡ್ಬೇಕು ನಾನು ಅಷ್ಟೇ. ಅದನ್ನು ಇನ್ಸ್ಟಾಗ್ರಾಮಲ್ಲೇ ಕಳಿಸ್ಬಿಟ್ರು, ವಿಡಿಯೋನೇ ಕಳಿಸ್ಬಿಟ್ರು, ಇದಿದೆ ನಾನು ನಿಮಗೆ ಕೊಡ್ಬೇಕು ಅಷ್ಟೇ. ಬೇಡಮ್ಮ ಅಂದರೂ ಕೇಳಲ್ಲ. ನನಗೆ ಬೇಜಾರು ಮಾಡೋಕ್ಕಂತೂ ಇಷ್ಟ ಆಗಿಲ್ಲ, ಅದಕ್ಕೆ ಆಯ್ತು ಕಳ್ಸಮ್ಮ ಅಂತ ಅಂದೆ. ಸೊ ಕಳಿಸಿದ್ರು ನೋಡಿ. ಇದಕ್ಕೊಂದು ಸ್ಪೆಷಲ್ ಜಾಗನೂ ಕೂಡ ಕೊಟ್ಟಿದ್ದೀನಿ. ಇದಂತೂ ನಾನಂತೂ ಲೈಫಲ್ಲಿ ಮರೆಯೋದಿಲ್ಲ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ ಜಾಸ್ತಿ ನನಗೆ ಕಂಟೆಂಟ್ ಕ್ರಿಯೇಷನ್ ಫೀಲ್ಡಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಮಾಡೋವಂಥ ಕಂಟೆಂಟ್ಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳಾಗಿದ್ದಾವೆ. ರೀಸೆಂಟಾಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಒಂದಾಗಿತ್ತು. ಬಟ್ ಇದು ಲೈಫ್ ಟೈಮಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸು. ಈಗ ಗೊತ್ತಿಲ್ಲ ಈ ಥರ ಮುಂದೆ ಯಾವ ಥರ ನನಗೆ ಗಿಫ್ಟ್ ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ. ಬಟ್ ಇದಂತೂ ಬಂದಿರೋವಂಥ ಮೊದಲನೇ ಗಿಫ್ಟು ನನಗೆ. ಅದು ಈ ಥರ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರಿಗೆ ಖಂಡಿತ ಥ್ಯಾಂಕ್ಸ್ ಅಂತೂ ಹೇಳಲೇಬೇಕು. ಜಾಸ್ತಿ ವರ್ಡ್ಸ್ ಬರ್ತಾ ಇಲ್ಲ ಗುರು. ನೋಡಿ ಈ ಥರನೂ ಇಷ್ಟಪಡ್ತಾರ ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಜೊತೆಗಿರೋರನ್ನೇ ಅಷ್ಟು ಇಷ್ಟಪಡೋದಿಲ್ಲ, ಯಾರ್ಯಾರೋ ಇಷ್ಟಪಡ್ತಾರೆ.
ಜೊತೆಗಿರೋರನ್ನೇ ಸಪೋರ್ಟ್ ಮಾಡೋದಿಲ್ಲ, ಯಾರ್ಯಾರೋ ಸಪೋರ್ಟ್ ಮಾಡ್ತಾರೆ, ಯಾರ್ಯಾರೋ ಪ್ರೀತಿನ ತೋರಿಸ್ತಾರೆ. ಬ್ಲೆಸ್ಡ್ ಅಷ್ಟೇ, ಬೇರೆ ಏನು ಹೇಳೋದಕ್ಕೆ ಇಷ್ಟ ಇಲ್ಲ. ಬ್ಲೆಸ್ಡ್ ಈ ಥರ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ. ಸೊ ಇದಾದಮೇಲೆ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಇನ್ನೂ ಒಂದು 2 ಹುಡುಗಿರು ಮೆಸೇಜ್ ಮಾಡಿದೆ, ನಾನು ಮಾಡ್ಕೊತ ಇದ್ದೆ ಇದೇ ಥರ, ನಾನು ಮಾಡ್ತಾ ಇದ್ದೆ ಇದೇ ಥರ ಅಂತ. ಏನು ಹೇಳಬೇಕು ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಗುರು. ಅದಕ್ಕೆ ಚೈನ್ ರಿಯಾಕ್ಷನ್ ಆಗ್ತಾ ಇದೆ ಇಲ್ಲಿ. ಏನು ನಾನೇ ದೊಡ್ಡ ಇವನು ಅಂತ ಫೀಲ್ ಆಗ್ತಾ ಇಲ್ಲ ನಾನು. ಬಟ್ ಯಾಕೆ ಇದೆಲ್ಲ ಅಂತ ಅನ್ಸುತ್ತೆ ಒಂದೊಂದು ಟೈಮ್ ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾರಲ್ಲ ಅಂತ ಖುಷಿ ಆಗುತ್ತೆ, ಎಲ್ಲ ಇಷ್ಟಪಡ್ತಾರಲ್ಲ ಅಂತೆಲ್ಲ ಖುಷಿ ಆಗುತ್ತೆ. ನಾನು ನನ್ನ ಲೈಫಲ್ಲಿ ಆಗಿದ್ದನ್ನ ಜಾಸ್ತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡ್ತಾ ಇರ್ತೀನಿ, ಯೂಟ್ಯೂಬಲ್ಲಿ ಶೇರ್ ಮಾಡಿರಲಿಲ್ಲ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸು ನನ್ನ ಕಂಟೆಂಟ್ ಕ್ರಿಯೇಷನ್ ಫೀಲ್ಡಲ್ಲಿ. ಅದಕ್ಕೋಸ್ಕರ ಇದನ್ನು ನಾನು ನಿಮ್ಗೆ ತೋರಿಸ್ಲೇಬೇಕಾಗಿತ್ತು, ತೋರಿಸಿದ್ದೀನಿ ಅಷ್ಟೇ. ಈ ಥರ ಎಲ್ಲ ಜನ ಇಷ್ಟಪಡ್ತಾರೆ ಗುರು, ಇಷ್ಟಪಟ್ರೆ ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೇನು ಅನಿಸು ಅಂತ.